ನಮಸ್ಕಾರ ರೈತ ಬಂಧುಗಳೇ, ನಿಮ್ಮ ಅಡಿಕೆ ತೋಟದಲ್ಲಿ ಚಿಕ್ಕ ಚಿಕ್ಕ ಹರಳು ನೆಲಕ್ಕೆ ಬಿದ್ದಿರುವುದನ್ನು ನೋಡಿದಾಗ ತುಂಬ ರೈತರಿಗೆ ಟೆನ್ಷನ್ ಶುರುವಾಗ್ತದೆ. ಮರದಲ್ಲಿ ಹಿಂಗಾರ ಚೆನ್ನಾಗಿ ಬಂದಿತ್ತು, ಕಾಯಿ ಕೂಡ ಒಳ್ಳೆ ರೀತಿಯಲ್ಲಿ ಸೆಟ್ ಆಗಿದೆ ಅಂತ ಖುಷಿ ಪಡ್ತಾ ಇರ್ತಾರೆ. ಈ ಸಲ ಈಲ್ಡ್ ಅಥವಾ ಫಸಲ್ ಎನ್ನುವಂಥದ್ದು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಕೆಲ ದಿನಗಳ ನಂತರ ತೋಟಕ್ಕೆ ಹೋಗಿ ನೋಡಿದರೆ ಮರದ ಕೆಳಗೆ ಚಿಕ್ಕ ಚಿಕ್ಕ ಹರಳುಗಳು ಬಿದ್ದಿರ್ತವೆ. ಆಗ ಸಹಜವಾಗಿಯೇ ಒಂದು ಪ್ರಶ್ನೆ ಬರುತ್ತೆ, ಇದು ನಾರ್ಮಲ್ ಆಗಿರುವಂಥದ್ದು ಅಥವಾ ಯಾವುದಾದ್ರೂ ರೋಗನ, ಅಥವಾ ಈ ಫಸಲ್ ಎನ್ನುವಂಥದ್ದು ಇದರಿಂದ ಕಡಿಮೆ ಆಗುತ್ತಾ, ಇದನ್ನು ಹೇಗೆ ತಡೆಯೋದು? ಈ ರೀತಿಯ ಹಲವಾರು ಕ್ವೆಶ್ಚನ್ಗಳು ನಿಮ್ಮ ತಲೆಯಲ್ಲಿ ಬರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಅಡಿಕೆ ಹರಳು ಯಾಕೆ ಉದುರುತ್ತೆ, ಇದರ ಹಿಂದೆ ಇರುವ ಪ್ರಮುಖ ಕಾರಣಗಳು ಏನು, ಮತ್ತು ಪ್ರಾಕ್ಟಿಕಲ್ ಆಗಿ ಇದಕ್ಕೆ ಪರಿಹಾರ ಕೊಡಲಿಕ್ಕೆ ಏನನ್ನ ಮಾಡಬಹುದು ಅನ್ನೋದನ್ನು ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ನೀವು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಒಂದು ಇಂಪಾರ್ಟೆಂಟ್ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇನೆಂದರೆ, ಸ್ವಲ್ಪ ಪ್ರಮಾಣದಲ್ಲಿ ಹರಳು ಉದುರುವುದು ಕಂಪ್ಲೀಟ್ಲಿ ನಾರ್ಮಲ್ ಆಗಿರುವಂಥದ್ದು. ಯಾಕಂದರೆ ಎಲ್ಲ ಹೂಗಳು ಕೂಡ ಹೆಲ್ದಿ ಫ್ರೂಟ್ ಅಥವಾ ಒಂದು ಆರೋಗ್ಯಕರ ಕಾಯಿ ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವು ನ್ಯಾಚುರಲಿ ಡ್ರಾಪ್ ಆಗ್ತವೆ. ಇದು ಪ್ರಕೃತಿಯ ಒಂದು ಸಹಜ ಅಥವಾ ಒಂದು ಸಹಜ ಪ್ರೋಸೆಸ್ ಅಂತಾನೆ ಹೇಳ್ಬೋದು. ಆದರೆ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಗೋದಂದರೆ, ಪ್ರತಿಯೊಂದು ಮರದ ಕೆಳಗೂ ಹೆಚ್ಚು ಪ್ರಮಾಣದಲ್ಲಿ ಹರಳು ಬೀಳಲು ಶುರುವಾದಾಗ, ಅಥವಾ ಏನು ನಿಮ್ಮ ಅಡಿಕೆ ಕೊನೆಗಳೇನಿರ್ತವೆ ಅದರ ಒಂದು ಕಾಯಿಗಳು ಸಂಖ್ಯೆ ಕಡಿಮೆ ಆಗ್ತಾ ಬಂದರೆ ಆಗ ಅದನ್ನು ಇಗ್ನೋರ್ ಮಾಡಬಾರ್ದು. ಅದಕ್ಕೆ ಕಾರಣ ಹುಡುಕೋದು ತುಂಬ ಮುಖ್ಯ. ಈ ಹರಳು ಉದುರುವುದು ಯಾಕೆ ಅಂತ ಬಹಳ ಬಾರಿ ಈ ಸಮಸ್ಯೆಗೆ ರೂಟ್ ಕಾಸ್ ನೀರಿನ ಮ್ಯಾನೇಜ್ಮೆಂಟ್ ಆಗಿರ್ತದೆ. ಇದಕ್ಕೆ ಮೇಯ್ನ್ ಆಗಿ ಕಾರಣ ಯಾವುದಂದರೆ, ನೀರು ಸರಿಯಾಗಿ ಬಿಡದೇ ಇರುವಂಥದ್ದು. ಬೇಸಿಗೆಯಲ್ಲಿ ಕೆಲವರು ರೆಗ್ಯುಲರ್ ಇರಿಗೇಷನ್ ಮೇಂಟೈನ್ ಮಾಡೋದಿಲ್ಲ. ಒಂದು ಬಾರಿ ನೀರು ತುಂಬ ಕೊಡ್ತಾರೆ, ನಂತರ ಹಲವಾರು ದಿನ ಗ್ಯಾಪ್ ಮಾಡ್ತಾರೆ, ಮತ್ತೆ ಸಡನ್ಲಿ ನೀರು ಕೊಡ್ತಾರೆ. ಈ ರೀತಿಯ ಫ್ಲಕ್ಚುವೇಷನ್ ಮರಕ್ಕೆ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ತದೆ. ಮರ ಸ್ಟ್ರೆಸ್ಗೆ ಬಂದಾಗ ಏನಾಗ್ತದೆ ಅಂದರೆ, ಅದು ತನ್ನ ಸರ್ವೈವಲ್ ಅಂದರೆ ತನ್ನ ಒಂದು ಏನು ಜೀವನದ ಮೇಲೆ ಒಂದು ಫೋಕಸ್ ಮಾಡ್ತದೆ ಮತ್ತು ಚಿಕ್ಕ ಹರಳುಗಳನ್ನು ಡ್ರಾಪ್ ಮಾಡಲಿಕ್ಕೆ ಶುರು ಮಾಡ್ತದೆ. ಅಂದರೆ ಚಿಕ್ಕ ಚಿಕ್ಕ ಹರಳುಗಳು ಏನು ಈಗಾಗಲೇ ಬಂದಿದೆ ಅದನ್ನು ಉದುರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಕೆಲವರ ತೋಟದಲ್ಲಿ ಇರಿಗೇಷನ್ ಇದ್ದರೂ ಸಾಯಿಲ್ ಮಾಯ್ಶ್ಚರ್ ಸರಿಯಾಗಿ ಮೇಂಟೈನ್ ಆಗುವುದಿಲ್ಲ. ಅಂದರೆ ಈ ಬೇಸಿಗೆ ಸಂದರ್ಭದಲ್ಲಿ ಮಣ್ಣಿನ ತೇವಾಂಶ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಆಗಿರ್ತದೆ. ಮಣ್ಣು ಬೇಗ ಒಣಗಿದ್ರೆ ಅಥವಾ ಮಲ್ಚಿಂಗ್ ಮಾಡಿರೋದಿಲ್ಲ, ಹೆಚ್ಚಿನವರು ಮಲ್ಚಿಂಗ್ ಮಾಡದಿರುವಾಗ ಈ ಮಣ್ಣು ಬೇಗ ತನ್ನ ತೇವಾಂಶವನ್ನು ಕಳೆದುಕೊಳ್ತದೆ. ಆ ಕಾರಣದಿಂದನೇ ಮಲ್ಚಿಂಗ್ ಮಾಡಬೇಕು. ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಇರ್ಬೋದು. ಈ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆದಂಥ ಹಿಂಡಿ, ಗೊಬ್ಬರ ಇವನ್ನೆಲ್ಲ ಜಾಸ್ತಿಯಾಗಿ ಹಾಕಬೇಕು. ಇವುಗಳು ಹರಳು ಉದುರುವ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡ್ತದೆ. ಹಾಗೆಯೇ ಈ ರೀತಿಯ ನೀರಿನ ಒಂದು ಏನು ಉಪಯೋಗ ಕಡಿಮೆ ಮಾಡುವುದರಿಂದ ಹರಳು ಉದುರುವಿಕೆಯ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಇನ್ನೊಂದು ದೊಡ್ಡ ಕಾರಣ ಏನಂದರೆ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ, ಈ ಪೋಷಕಾಂಶಗಳ ಕೊರತೆ. ಹಲವರು ಗೊಬ್ಬರ ಅಂದರೆ ಏನು ಅಂದ್ಕೊಳ್ತಾರೆ, NPK ಮಾತ್ರ ಸಾಕು ಅಂತ ಭಾವಿಸ್ತಾರೆ. NPK ಅಂದರೆ ನಿಮ್ಮ ಪೊಟ್ಯಾಶ್, ಯೂರಿಯಾ ಮತ್ತು DAP ಏನಿದೆ ಅದು. ಆದರೆ ಫ್ರೂಟ್ ಸೆಟ್ಟಿಂಗ್ ಅಂದರೆ ನಿಮ್ಮ ಕಾಯಿ ಹಿಡಿಯುವಿಕೆ ಸಂದರ್ಭದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಈ ಬೋರಾನ್ ಡೆಫಿಷಿಯನ್ಸಿ ಅಂತ ಕೇಳಿರ್ಬೋದು. ಈ ಅಡಿಕೆ ಹಿಡಿಲಿಕ್ಕೆ ಈ ಬೋರಾನ್ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಬೋರಾನ್ನ ಒಂದು ಡೆಫಿಷಿಯನ್ಸಿ ಅಂದರೆ ಏನು ಕಡಿಮೆ ಆದರೆ ಬೋರಾನ್, ಗಿಡ ವೀಕ್ ಆಗಿ ಈ ಕಾಯಿ ಹಿಡಿಯುವಿಕೆ ಕಡಿಮೆ ಆಗ್ತದೆ. ಹಾಗೆಯೇ ಹರಳು ಉದುರುವಿಕೆ ಜಾಸ್ತಿ ಆಗ್ತದೆ. ಈ ಕ್ಯಾಲ್ಶಿಯಂ ಅಥವಾ ಮ್ಯಾಗ್ನೀಷಿಯಂ ಇಂಬ್ಯಾಲೆನ್ಸ್ ಇದ್ದರೂ ಕೂಡ ಪರಿಣಾಮ ಎನ್ನುವಂಥದ್ದು ಗಿಡದ ಮೇಲೆ ಡೈರೆಕ್ಟ್ ಆಗಿ ಆಗ್ತದೆ. ಮರ ಹೆಲ್ದಿಯಾಗಿ ಕಾಣಿಸಿದ್ರು ಒಳಗಿನಿಂದ ನ್ಯೂಟ್ರಿಯೆಂಟ್ ಇಂಬ್ಯಾಲೆನ್ಸ್ ಇದ್ದರೆ ಹರಳು ಸ್ಟ್ರಾಂಗ್ ಆಗಿ ಹಿಡಿದುಕೊಳ್ಳೋದಿಲ್ಲ. ಇವೆಲ್ಲ ಕಾರಣ ಆಗ್ತದೆ. ಯಾಕಂದರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ನೀವು ಎಲ್ಲಾದರೂ ಈ ಕೃಷಿ ಕೇಂದ್ರಗಳಿಗೋ ಅಥವಾ ಯಾವುದೇ ಶಾಪ್ಗಳಿಗೆ ಹೋದರೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುವ ಗೊಬ್ಬರಗಳನ್ನು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಬೋರಾನ್ ಸ್ಪ್ರೇ ಇರ್ಬೋದು, ಅಥವಾ ಈ ಮೆಗ್ನೀಷಿಯಂ ಸೊಲ್ಯೂಬರ್ ಅಂತ ಸಿಗ್ತದೆ, ಅವನ್ನೆಲ್ಲ ಹಾಕಲಿಕ್ಕೆ ಆದಷ್ಟು ಟ್ರೈ ಮಾಡಿ. ಈಗ ಈ ಹರಳು ಉದುರುವಿಕೆಗೆ ಒಂದು ಸೊಲ್ಯೂಷನನ್ನು ನೋಡುವುದಾದರೆ, ಮೇನ್ ಸೊಲ್ಯೂಷನ್ ಏನಂದರೆ ಬೋರಾನ್ ಸೊಲ್ಯೂಬರ್ ಸ್ಪ್ರೇ ಅಂತ ನೀವು ಕೇಳಿರ್ಬೋದು. ಹಲವಾರು ರೈತರು ನೋಟಿಸ್ ಮಾಡಿರ್ಬೋದು, ಹಿಂಗಾರ ಚೆನ್ನಾಗಿ ಬಂದಿರುತ್ತೆ, ಆರಂಭದಲ್ಲಿ ಹರಳು ಕೂಡ ಚೆನ್ನಾಗಿ ಸೆಟ್ ಆಗಿರ್ತದೆ. ಆದರೆ ಕೆಲ ದಿನಗಳ ನಂತರ ಚಿಕ್ಕ ಹರಳುಗಳು ನೆಲಕ್ಕೆ ಬೀಳಲು ಶುರುವಾಗ್ತದೆ. ಕೆಲ ಸಂದರ್ಭಗಳಲ್ಲಿ ಇದಕ್ಕೆ ಬೋರಾನ್ ಡೆಫಿಷಿಯನ್ಸಿ ಕೂಡ ಕಾರಣ. ಯಾಕಂದರೆ ಬೋರಾನ್ ಅನ್ನೋದು ಫ್ಲವರ್ ಡೆವಲಪ್ಮೆಂಟ್, ಈ ಹೂವಿನ ಡೆವಲಪ್ಮೆಂಟ್ ಏನಿದೆ, ಮತ್ತು ಫ್ರೂಟ್ ಸೆಟ್ಟಿಂಗ್ ಕಾಯಿ ಹಿಡಿಯುವಿಕೆಗೆ
ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಇದು ಚಿಕ್ಕ ಹರಳು ಸ್ಟ್ರಾಂಗ್ ಆಗಿ ಹಿಡಿದುಕೊಳ್ಳಲು ಸಹಾಯ ಮಾಡ್ತದೆ. ಅದಕ್ಕಾಗಿ ಸಾಕಷ್ಟು ರೈತರು ಈ ಸ್ಟೇಜ್ನಲ್ಲಿ ಬೋರಾನ್ ಸ್ಪ್ರೇ ಮಾಡ್ತಾರೆ. ನೀವೇನು ಈಗಾಗಲೇ ಹೂವು ಬಿಟ್ಟು ಕಾಯಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ, ಆ ಸಂದರ್ಭದಲ್ಲಿ ಬೋರಾನ್ ಸೊಲ್ಯೂಬಲ್ ಸ್ಪ್ರೇಯನ್ನು ಖಂಡಿತವಾಗಿ ಸ್ಪ್ರೇ ಮಾಡಿ. ಇದರಿಂದ ಕಾಯಿ ಏನು ನಿಮ್ಮ ಹರಳು ಬಂದಿದೆ ಅದು ಉದುರುವುದು ಕಡಿಮೆ ಆಗ್ತದೆ. ಈ ಬೋರಾನ್ ಸೊಲ್ಯೂಬರನ್ನು ಸ್ಪ್ರೇ ಮಾಡುವಾಗ ಕೂಡ ಅದರ ಡೋಸೇಜ್ ಅಂದರೆ ಪ್ರಮಾಣವನ್ನು ಸರಿಯಾಗಿ ನೋಡಿಕೊಳ್ಳಿ. ಇದೇನೆಂದರೆ 1 ಲೀಟರ್ ನೀರಿಗೆ 2 ಗ್ರಾಮ್ನಷ್ಟು ಹಾಕುವಂಥದ್ದು. ಇದಕ್ಕಾಗಿ ನೀವು ಎಷ್ಟು ಸ್ಪ್ರೇ ಮಾಡಬೇಕಂತ ನೀವು ಎಕ್ಸ್ಪರ್ಟ್ನ ಏನು ಸಲಹೆಯನ್ನು ಕೂಡ ತಗೊಳ್ಬೋದು. ನಿಮ್ಮ ಕೃಷಿ ಕೇಂದ್ರದಲ್ಲಿ ಯಾರಾದರೂ ಮಿತ್ರರಿದ್ದರೆ ಅಥವಾ ಸೈಂಟಿಸ್ಟ್ ಯಾರಾದರೂ ನಿಮಗೆ ಗೊತ್ತಿದ್ದರೆ ಅವ್ರ ಹತ್ರ ಕೂಡ ಕೇಳಿ, ಅವರು ಇದನ್ನೇ ಹೇಳ್ತಾರೆ. ಯಾಕಂದರೆ ಬೋರಾನ್ ಸೊಲ್ಯೂಬರ್ ಎನ್ನುವಂಥದ್ದು ಈ ಅಡಿಕೆಗೆ ಇಳುವರಿ ಹೆಚ್ಚಿಸುವಲ್ಲಿ ಭಾಳ ಸಹಾಯ ಮಾಡ್ತದೆ. ಹಾಗೆಯೇ ಹರಳು ಉದುರುವಿಕೆಯನ್ನು ಕೂಡ ಇದು ಕಡಿಮೆ ಮಾಡ್ತದೆ. ಹಾಗಾಗಿ ಈ ಬೋರಾನ್ ಸೊಲ್ಯೂಬರನ್ನು ಖಂಡಿತವಾಗಿ ನೀವೆಲ್ಲರೂ ಯೂಸ್ ಮಾಡಿ ಅಂತ ನಾನು ನಿಮಗೆ ಸಲಹೆಯನ್ನು ಕೊಡ್ತೇನೆ. ಹಾಗೆಯೇ ಈ ನೀರು ಬಿಡದೇ ಇರುವುದು ಇವೆಲ್ಲ ಒಂದು ಸಮಸ್ಯೆ. ಆದರೆ ಇನ್ನೊಂದು ಬಹುದೊಡ್ಡ ಸಮಸ್ಯೆ ಅಂದರೆ ಕೆಲವೊಮ್ಮೆ ವೆದರ್ ಕೂಡ ದೊಡ್ಡ ವಿಲನ್ ಆಗಿರ್ತದೆ ಈ ಹರಳು ಉದುರುವಿಕೆಗೆ. ಹೂ ಬರುವ ಸಮಯದಲ್ಲಿ ಏನಾದರೂ ಹೆವಿ ಮಳೆ ಬಂದರೆ ಅಥವಾ ಹ್ಯುಮಿಡಿಟಿ ಜಾಸ್ತಿ ಇದ್ದರೆ ಪ್ರಾಪರಾಗಿ ಒಂದು ಪರಾಗಸ್ಪರ್ಶ ಎನ್ನುವಂಥದ್ದು ಆಗದೆ ಇರ್ಬೋದು. ಮೊದಲಿಗೆ ಫ್ರೂಟ್ ಅಥವಾ ನಿಮ್ಮ ಕಾಯಿ ಎನ್ನುವಂಥದ್ದು ಸೆಟ್ ಆದ ಹಾಗೆ ಕಾಣ್ಬೋದು. ಆದರೆ ಒಂದು ಕ್ರಮೇಣ ಏನಾಗ್ತದೆ ಅಂದರೆ ಅದು ಹೂ ಏನು ಕಾಯಿ ಇದೆ ಅದು ಉದುರಲಿಕ್ಕೆ ಅಂದರೆ ಡ್ರಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಕೋಸ್ಟಲ್ ಸೈಡ್ನಲ್ಲಿ ಈ ಸಮಸ್ಯೆ ಕೆಲವೊಮ್ಮೆ ಹೆಚ್ಚಾಗಿ ಕಾಣಿಸ್ತದೆ. ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆ ಜಾಸ್ತಿ ಆಗಿರ್ತದೆ. ಇನ್ನು ಕೆಲವೊಮ್ಮೆ ಪೆಟ್ ಅಟ್ಯಾಕ್ಸ್ ಅಂದರೆ ನಿಮ್ಮ ಪೆಸ್ಟ್ ಅಂತ ಏನು ಹೇಳ್ತಾರೆ, ಪೆಸ್ಟ್ ಅಟ್ಯಾಕ್ಸ್ ಕೂಡ ಆಗ್ಬೋದು. ಇನ್ನು ಸ್ಪಿಂಡಲ್ ಬಗ್ ಅಥವಾ ಬೇರೆ ಹಿಡನ್ ಪೆಸ್ಟ್ ಫ್ಲವರ್ ಸ್ಟೇಜ್ನಲ್ಲಿ ಡ್ಯಾಮೇಜ್ ಕೂಡ ಮಾಡ್ಬೋದು. ನಾವು ಆರಂಭದಲ್ಲಿ ಗಮನಿಸದೆ ಹೋದರೆ ಲೇಟರ್ ಆಗಿ ಏನಾಗ್ತದೆ ಅಂದರೆ ಹರಳು ಡ್ರಾಪ್ ಆಗುವ ಸಾಧ್ಯತೆ ಜಾಸ್ತಿ. ಅದೇ ರೀತಿ ಫಂಗಲ್ ಡಿಸೀಸ್ ಕೂಡ ಒಂದು ಕಾರಣ. ಹೆಚ್ಚು ಮಾಯ್ಶ್ಚರ್ ಅಂದರೆ ಒಂದು ತೇವಾಂಶ ಇರುವ ತೋಟಗಳಲ್ಲಿ ಇನ್ಫೆಕ್ಷನ್ ಬೇಗ ಸ್ಪ್ರೆಡ್ ಆಗ್ಬೋದು. ಮತ್ತು ಫ್ಲವರ್ ಭಾಗಕ್ಕೆ ಡ್ಯಾಮೇಜ್ ಆದರೆ ಫ್ರೂಟ್ ರಿಟೆನ್ಷನ್ ಎನ್ನುವಂಥದ್ರ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬೀರ್ತದೆ. ಇದು ಕೆಲ ಸಂದರ್ಭದಲ್ಲಿ ಮರದಲ್ಲಿ ತುಂಬ ಹೆವಿ ಬಂಚ್ ಅಂದರೆ ಏನಾದರೂ ನಿಮ್ಮ ತೋಟದಲ್ಲಿ ಒಳ್ಳೆ ರೀತಿಯಲ್ಲಿ ಕಾಯಿ ಹಿಡಿದ್ರೆ ಕೂಡ ಹಲವು ಫ್ರೂಟ್ಸ್ ಅಂದರೆ ಹಲವು ನಿಮ್ಮ ಏನು ಕಾಯಿಗಳಿದೆ ಅದು ನ್ಯಾಚುರಲಿ ಡ್ರಾಪ್ ಕೂಡ ಆಗ್ಬೋದು. ಮರ ತನ್ನ ಕೆಪಾಸಿಟಿಗೆ ತಕ್ಕಷ್ಟು ಮಾತ್ರ ಕಾಯಿಯನ್ನು ಉಳಿಸ್ಕೊಳ್ತದೆ. ಆದ್ದರಿಂದ ಪ್ರತಿಯೊಂದು ಏನು ಕಾಯಿ ಉದುರುವಿಕೆ ಕೂಡ ಡಿಸೀಸ್ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಅಬ್ಸರ್ವೇಷನ್, ನಿಮ್ಮ ತೋಟದ ಬಗ್ಗೆ ನಿಮಗೆ ಒಂದು ಜ್ಞಾನ ಇರುವುದು ಭಾಳ ಮುಖ್ಯ ಆಗ್ತದೆ. ಯಾವ ಕಾರಣಕ್ಕೆ ಹರಳು ಉದುರುತ್ತಿದೆ ಅನ್ನುವ ಒಂದು ರೂಟ್ ಕಾಸ್ ನಿಮಗೆ ಗೊತ್ತಾದರೆ ನಿಮ್ಮ ತೋಟವನ್ನು ಅರ್ಧ ಅಥವಾ ಒಂದು 90% ಆಗುವಷ್ಟು ನೀವು ಸೇವ್ ಮಾಡ್ಕೊಳ್ಬೋದು. ಹಾಗಾದರೆ ಪ್ರಾಕ್ಟಿಕಲ್ ಆಗಿ ಏನು ಮಾಡಬೇಕು ಅಂದರೆ ಮೇಯ್ನಾಗಿ ರೆಗ್ಯುಲರ್ ಇರಿಗೇಷನ್ ಅಂದರೆ ನೀವು ನೀರನ್ನು ಸರಿಯಾಗಿ ಬಿಡಬೇಕು. ಇನ್ನು ಮಣ್ಣಿನ ತೇವಾಂಶವನ್ನು ಕಾಪಾಡಿ ಈ ಮಲ್ಚಿಂಗ್ ಮಾಡೋದು ಅಥವಾ ಏನಾದರೂ ಮುಚ್ಚಿಟ್ಟು ನಿಮ್ಮ ತೋಟವನ್ನು ಕಾಪಾಡ್ಕೊಳ್ಳಿ. ಇನ್ನು ಬ್ಯಾಲೆನ್ಸ್ ಫರ್ಟಿಲೈಸರ್, ನಾನು ಹೇಳಿದಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಅವನ್ನು ಕೂಡ ಸರಿಯಾದ ರೀತಿಯಲ್ಲಿ ನೀಡಿ. ಹಾಗೆಯೇ ಬೋರಾನ್ ಸ್ಪ್ರೇ ಇದನ್ನಂತೂ ಖಂಡಿತವಾಗಿ ಯೂಸ್ ಮಾಡಿ. ಹಾಗೆಯೇ ಪೆಸ್ಟ್ ಮತ್ತು ಡಿಸೀಸ್ ಮಾನಿಟರಿಂಗ್ ಮಾಡಿ ಮತ್ತು ತೋಟವನ್ನು ಕ್ಲೀನಾಗಿ ಇಡಲಿಕ್ಕೆ ಆದಷ್ಟು ಟ್ರೈ ಮಾಡಿ. ಯಾಕಂದರೆ ಈ ಕೀಟಗಳ ಸಮಸ್ಯೆ ಈ ತೋಟಗಳಲ್ಲಿ ಕಳೆ ಇರುವುದರಿಂದ ಹೆಚ್ಚಿನ ಸಮಯದಲ್ಲಿ ಬರ್ತದೆ ಆ ಕಾರಣದಿಂದ. ಹಾಗಾದರೆ ಸ್ನೇಹಿತರೆ, ಈ ಸಣ್ಣ ಹರಳು ಅಂತ ಇಗ್ನೋರ್ ಮಾಡಿದರೆ ಒಂದು ಕ್ರಮೇಣ ದೊಡ್ಡ ನಿಮ್ಮ ಫಸಲಿನ ಮೇಲೆ ಹೊಡೆತ ಕೊಡುವ ಒಂದು ಪ್ರಾಬ್ಲಮ್ ಆಗ್ಬೋದು. ಸರಿಯಾದ ಸಮಯದಲ್ಲಿ ಕಾರಣವನ್ನು ಹುಡುಕಿ ಮತ್ತೆ ಪ್ರಾಪರಾಗಿ ಸೊಲ್ಯೂಷನ್ ತಗೊಂಡ್ರೆ ಅಡಿಕೆ ಉಳಿಸ್ಬೋದು. ನಿಮ್ಮ ತೋಟದಲ್ಲೂ ಈ ಸಮಸ್ಯೆ ಇದೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಆದಷ್ಟು ನಿಮಗೆ ಸಹಾಯ ಮಾಡಲಿಕ್ಕೆ ನಾನು ಆಲ್ರೆಡಿ ಇದ್ದೇನೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ.